ಇವತ್ತು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಗುಲಾಬ್ ಜಾಮೂನು. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ. ಎಲ್ಲೂ ಕೂಡ ಕ್ರ್ಯಾಕ್ ಇಲ್ದಲ್ಲೇ ಬಂದಿದೆ ಈ ಗುಲಾಬ್ ಜಾಮೂನು. ನೋಡಿ ತೋರಿಸ್ತಾ ಇದ್ದೀನಿ. ಬೃಂದ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟಿಗೆ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಅದು ಕಲಸಿರೋ ವಿಡಿಯೋ ತೋರಿಸಿಲ್ಲ ನಾನು. ನೋಡಿ ಈಗ ಒಂದು ಸ್ವಲ್ಪ ಹಿಂಗೆಲ್ಲ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಹಿಟ್ಟಿಗೆ ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೊಂಡು ಒಂದು 5 ನಿಮಿಷ ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲ್ ಸಕ್ಕರೆಗೆ ಒಂದು 2 ಬೌಲಷ್ಟು ನೀರು ಹಾಕಿ ಸಕ್ಕರೆ ಪಾಕ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ ಈಗ ಒಂದು ಪ್ಲೇಟ್ಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಉಂಡೆ ತಗೊಂಡು ಅದನ್ನ ಅಂಗೈಗೆ ಹಾಕ್ಕೊಂಡು ಎಲ್ಲೂ ಕ್ರ್ಯಾಕ್ ಇಲ್ದಂಗೆ ಎಲ್ಲ ಉಂಡೆಗಳ್ನ ಮಾಡಿಟ್ಕೊಂಡಿದ್ದೀನಿ. ಕೈಗೆ ಅವಾಗವಾಗ ಎಣ್ಣೆ ಹಚ್ಕೊತಾ ಇರಬೇಕು. ಹಚ್ಕೊಂಡು ನೋಡಿ ಎಲ್ಲೂ ಕೂಡ ಒಂದು ಕ್ರ್ಯಾಕ್ ಇಲ್ಲ. ಆ ಥರ ಮಾಡಿ ಅಷ್ಟು ಹಿಟ್ಟನ್ನ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಒಂದೊಂದೇ ಹಾಕಿ ಅವಷ್ಟನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಷ್ಟನ್ನು ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ ಎಲ್ಲ ಉಂಡೆಗಳ್ನ ಈ ಥರ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಸೆಕೆಂಡ್ ರೌಂಡ್ ಹಾಕ್ಕೊತಿದ್ದೀನಿ. ನೋಡಿ ಎಲ್ಲ ಉಂಡೆಗಳ್ನು ಇದೇ ಥರನೇ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಕ್ಕರೆ ಪಾಕ ಮಾಡಿದ್ನಲ್ಲ ಅದನ್ನ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಇರಬೇಕು, ಕುದೀತಿರಬೇಕು. ಅದಕ್ಕೇ ಉಂಡೆಗಳ್ನ ಹಾಕ್ಬಿಟ್ಟು ನೋಡಿ ಜಾಮೂನು ಉಂಡೆಗಳ್ನೆಲ್ಲ ಹಾಕಿ ನೋಡಿ ಒಂದು ಅರ್ಧ ಗಂಟೆ ಮುಚ್ಚಿಟ್ಟಾದ್ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಒಂದು ಬೌಲ್ಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಈಗ ಎಲ್ಲ ಸಕ್ಕರೆ ಪಾಕಗಳು ಹೀರ್ಕೊಂಡೈತೆ ಎಲ್ಲ ಜಾಮೂನು. ನೋಡಿ ತೋರಿಸ್ತಾ ಇದ್ದೀನಿ. ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಅಷ್ಟು ಒಳಗಡೆನೂ ಸಕ್ಕರೆ ಪಾಕ ಹೀರ್ಕೊಂಡಿದ್ದೆ ಮತ್ತೆ ಸ್ಮೂತಾಗಿ ಕಟ್ ಆಗುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಬೃಂದ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.